ನಮಸ್ತೆ. ಒಂದು ದೇಶದ ಸೇನೆ ಎಂದರೆ ಆ ದೇಶವನ್ನು ರಕ್ಷಿಸುವ ಕೆಲಸ ಅದರದ್ದು. ಆದರೆ ಪಾಕಿಸ್ತಾನದಲ್ಲಿ ಕಥೆಯೇ ಬೇರೆ. ಅಲ್ಲಿನ ಸೇನೆ ಕೇವಲ ಗಡಿ ಕಾಯುತ್ತಿಲ್ಲ, ಬದಲಿಗೆ ದೇಶದ ಅತಿ ದೊಡ್ಡ ಉದ್ಯಮಿಯಂತೆ ವರ್ತಿಸುತ್ತಿದೆ. ಒಂದು ಕಡೆ ಪಾಕಿಸ್ತಾನದ ಸೇನೆ $1 ಬಿಲಿಯನ್ ಆಸ್ತಿ ಹೊಂದಿದ್ದರೆ, ಇನ್ನೊಂದು ಕಡೆ ಅದೇ ದೇಶ ಚೀನಾ, ಅಮೇರಿಕ ಮತ್ತು ಯುನೈಟೆಡ್ ನೇಷನ್ಸ್ನ ಮುಂದೆ ಸಾಲಕ್ಕಾಗಿ ಕೈ ಚಾಚುತ್ತಿದೆ. ಈ ವಿಚಿತ್ರ ಪರಿಸ್ಥಿತಿಗೆ ಕಾರಣವೇನು? ಪಾಕಿಸ್ತಾನದ ಸೇನೆ ಕೇವಲ ರಕ್ಷಣಾ ಕಾರ್ಯಕ್ಕೆ ಸೀಮಿತವಾಗಿಲ್ಲ. ಪಾಕ್ ಸೇನೆಯನ್ನು ಮಿಲಿಟರಿ ಇಂಕ್ ಎಂದು ಕರೆಯಲಾಗುತ್ತದೆ. ಫೌಜಿ ಫೌಂಡೇಶನ್, ಆರ್ಮಿ ವೆಲ್ಫೇರ್ ಟ್ರಸ್ಟ್ನಂತಹ ಬೃಹತ್ ಸಂಸ್ಥೆಗಳ ಮೂಲಕ ಅದು ಉದ್ಯಮ ರಂಗದಲ್ಲಿ ಅಗ್ರಸ್ಥಾನದಲ್ಲಿದೆ. ಬ್ಯಾಂಕಿಂಗ್, ಆರೋಗ್ಯ, ರಿಯಲ್ ಎಸ್ಟೇಟ್, ಸಿಮೆಂಟ್, ಪೆಟ್ರೋಲಿಯಂಗಳಂತಹ ಫ್ಯಾಕ್ಟರಿಗಳು, ಬಹುಪಾಲು ಫಲವತ್ತಾದ ಕೃಷಿ ಭೂಮಿ, ಹೀಗೆ ಎಲ್ಲ ವಲಯಗಳಲ್ಲೂ ಸೇನೆ ಕೋಟ್ಯಾಂತರ ಡಾಲರ್ ಮೌಲ್ಯದ ವ್ಯಾಪಾರ ನಡೆಸುತ್ತದೆ. ಇದು ವಿಶ್ವದ ಅತಿ ಶ್ರೀಮಂತ ಸೇನೆ ಎಂದು ಖ್ಯಾತಿಗೂ ಪಾತ್ರವಾಗಿದೆ. ಇಷ್ಟೆಲ್ಲ ಸಂಪತ್ತಿದ್ದರೂ ಪಾಕಿಸ್ತಾನ ಯಾಕೆ ಯುನೈಟೆಡ್ ನೇಷನ್ಸ್, ಯುರೋಪಿಯನ್ ಯೂನಿಯನ್ಸ್, ಅಮೇರಿಕ ಮತ್ತು ಚೀನಾದ ಮುಂದೆ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಿದೆ? ಒಂದು ಕಡೆ ಸೇನೆ ಅಗಾಧ ಸಂಪತ್ತು ಹೊಂದಿದ್ದರೆ, ಇನ್ನೊಂದು ಕಡೆ ಪಾಕಿಸ್ತಾನ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದೆ. ಹೆಚ್ಚುತ್ತಿರುವ ವಿದೇಶಿ ಸಾಲ, ಹಣದಬ್ಬರ, ನಿರುದ್ಯೋಗ, ಇಂಧನದ ಬೆಲೆ ಏರಿಕೆ, ಆಹಾರ ದರ ಏರಿಕೆ ಮತ್ತು ಮೂಲಸೌಕರ್ಯಗಳ ಕೊರತೆ ಪಾಕಿಸ್ತಾನವನ್ನು ಅಕ್ಷರಶಃ ದಿವಾಳಿತನದಂಚಿಗೆ ತಂದಿದೆ. ಬೃಹತ್ ಮಿಲಿಟರಿ ಬಜೆಟ್ ದೇಶದ ಒಟ್ಟು ಆರ್ಥಿಕತೆಯನ್ನು ಸಾರ್ವಜನಿಕ ಕಲ್ಯಾಣದಿಂದ ದೂರವಿಡುತ್ತಿದೆ ಎಂಬ ಆರೋಪವೂ ಇದೆ. ಪಾಕಿಸ್ತಾನದಲ್ಲಿ ಸೇನೆಯು ಕೇವಲ ರಕ್ಷಣೆಗೆ ಸೀಮಿತವಲ್ಲ, ಅದು ರಾಜಕೀಯ ಮತ್ತು ಆರ್ಥಿಕ ನಿರ್ಧಾರಗಳಲ್ಲೂ ಪ್ರಬಲ ಪ್ರಭಾವ ಬೀರುತ್ತದೆ. ದೇಶದ ಸಂಪನ್ಮೂಲಗಳ ಹಂಚಿಕೆಯಲ್ಲೂ ಸೇನೆಯ ಪಾಲು ದೊಡ್ಡದಿರುತ್ತದೆ. ಇದರಿಂದಾಗಿ ಸಾರ್ವಜನಿಕ ಜೀವನ ಮಟ್ಟ ಸುಧಾರಣೆಗೆ ಬೇಕಾದ ಹಣದ ಕೊರತೆ ಎದುರಾಗುತ್ತದೆ. ಸೇನೆಯ ಉದ್ಯಮಗಳು ತೆರಿಗೆಯಿಂದ ವಿನಾಯಿತಿ ಪಡೆಯುತ್ತವೆ ಮತ್ತು ಅವುಗಳ ಲಾಭದ ಬಗ್ಗೆ ಪಾರದರ್ಶಕತೆ ಇಲ್ಲ ಎಂಬ ಆರೋಪಗಳೂ ಇದೆ. ಸೇನೆಯ ಉದ್ಯಮಗಳಿಂದ ಬರುವ ಆದಾಯವು ಸಂಪೂರ್ಣವಾಗಿ ಸೇನಾಧಿಕಾರಿಗಳ ಕಲ್ಯಾಣ ಮತ್ತು ಅವರ ನಿವೃತ್ತಿಯ ನಂತರದ ಸೌಲಭ್ಯಗಳಿಗೆ ಬಳಕೆಯಾಗುತ್ತದೆ. ಅದು ಸರಕಾರದ ಬೊಕ್ಕಸಕ್ಕೆ ಸೇರುವುದಿಲ್ಲ. ಆದ್ದರಿಂದ ಸರಕಾರಕ್ಕೆ ತಕ್ಷಣದ ಹಣಕಾಸು ಸಹಾಯ ಸಿಗುವುದಿಲ್ಲ. ಹಾಗಾಗಿ ದೇಶದ ಬೃಹತ್ ಆರ್ಥಿಕ ಬೇಡಿಕೆಗಳನ್ನು ಪೂರೈಸಲು ಸರಕಾರಕ್ಕೆ ಹಣದ ಅವಶ್ಯಕತೆ ಇದ್ದಾಗ ಅದು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಸ್ನೇಹಪರ ರಾಷ್ಟ್ರಗಳ ಮೊರೆ ಹೋಗುವುದು ಅನಿವಾರ್ಯವಾಗುತ್ತದೆ. ಇದು ಆರ್ಥಿಕತೆಯ ವೈಫಲ್ಯ ಮತ್ತು ಸಂಪನ್ಮೂಲ ನಿರ್ವಹಣೆಯಲ್ಲಿನ ದೊಡ್ಡ ಸಮಸ್ಯೆಯನ್ನು ಎತ್ತಿಹಿಡಿಯುತ್ತದೆ. ಪಾಕಿಸ್ತಾನದಲ್ಲಿ ಸರಕಾರಗಳು ಆಗಾಗ ಬದಲಾಗುತ್ತಿವೆ. ಸೇನೆ ಮತ್ತು ರಾಜಕೀಯ ನಾಯಕರುಗಳ ನಡುವಿನ ಸಂಘರ್ಷ ದೇಶದ ಅಭಿವೃದ್ಧಿಯನ್ನು ತಡೆಹಿಡಿಯುತ್ತಿದೆ. ಒಟ್ಟಿಗೆ ಸ್ವಾತಂತ್ರ್ಯ ಪಡೆದ ದೇಶ ನಮ್ಮ ಭಾರತ ಮತ್ತು ಪಾಕಿಸ್ತಾನ. ಆದರೆ ಯಾಕೆ ಪಾಕಿಸ್ತಾನ ಹೀಗೆ? ನಿಮ್ಮ ಅಭಿಪ್ರಾಯವೇನು? ಇಲ್ಲಿ ಸೇನೆಯೇ ಒಂದು ದೇಶವನ್ನು ಹೊಂದಿದೆ. ಪಾಕಿಸ್ತಾನದ ಜನಸಾಮಾನ್ಯರು ಹೊಟ್ಟೆ ಹಸಿದಿರುವಾಗ ಸೇನೆಯು ಇಷ್ಟೊಂದು ಶ್ರೀಮಂತವಾಗಿದೆ. ಇದೇ ನೋಡಿ ವಿಪರ್ಯಾಸ. ಇದು ನಮಗೆ ಕಲಿಸುವ ಪಾಠವೇನೆಂದರೆ, ಒಂದು ದೇಶ ಬಲಿಷ್ಠವಾಗಿರಲು ಸೈನ್ಯದ ಶಕ್ತಿಗಿಂತ ಸ್ಥಿರ ಆರ್ಥಿಕ ವ್ಯವಸ್ಥೆ ಮತ್ತು ಪಾರದರ್ಶಕ ಆಡಳಿತ ಹೆಚ್ಚು ಮುಖ್ಯ. ಧನ್ಯವಾದಗಳು.